ಸ್ನೇಹಿತರೆ, ಇವತ್ತು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ವಿಶೇಷವಾದ ಪತ್ರಿಕಾಗೋಷ್ಠಿ. ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಮೊನ್ನೆ ದಿವಸ ವಾಷಿಂಗ್ಟನ್ನರೇ ಅಂದರೆ ಅಮೇರಿಕಕ್ಕೆ ಹೋಗಿದ್ರು. ಅಮೇರಿಕಕ್ಕೆ ಹೋದ ಮೇಲೆ ವಾಷಿಂಗ್ಟನ್ನಲ್ಲಿ ನಿಮ್ಮೆಲ್ಲ ಪತ್ರಿಕಾ ಮಿತ್ರಗಳ ಮಧ್ಯ ಕೂಡಿಸಿಕೊಂಡು ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ಮೀಸಲಾತಿಯ ರದ್ದುಪಡಿಸುವುದಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಮೇರಿಕದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸದಾ SC ST ಮತ್ತು OBC ಮೀಸಲಾತಿಯ ವಿರೋಧಿ ನಡೆಯನ್ನು ಅನುಸರಿಸಿಕೊಂಡು ಬಂದಿದೆ. ಮೀಸಲಾತಿ ಎನ್ನುವುದು ದಲಿತರ ಜನ್ಮಸಿದ್ಧ ಹಕ್ಕು. ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಕ್ಷ ಬಿಡುವುದಿಲ್ಲ. 70 ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿ ದಲಿತರ ಮೂಗಿಗೆ ತುಪ್ಪವನ್ನು ಒರೆಸುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಎಂದೂ ಕೂಡ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಸಮಗ್ರ ನೀತಿಯನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ದಲಿತ ಕಾಂಗ್ರೆಸ್ಸರ ಕೇವಲ ಮತ ಬ್ಯಾಂಕವೆಂದು ರೂಪಿಸಿಕೊಂಡಿದೆ. ನಾನು ಸಮಾಜ ಕಲ್ಯಾಣದ ಮಂತ್ರಿ ಇದ್ದಾಗ ದಲಿತರ ಇದೇನು ಇಲ್ಲೊಂದು ವರ್ಡ್ ಹಾಕಿದಿಲ್ಲ, ಶ್ರೇಯೋದ್ಧಾರಕ್ಕಾಗಿ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ 70 ಅಥವಾ 60 ವರ್ಷಗಳಲ್ಲಿ ಎಮ್ಮೆ, ಎತ್ತ, ಕುರಿ, ಕೋಳಿಗಳನ್ನು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿದ್ರು. ಇವರು ಕೊಟ್ಟು ಹೋಗಿರ್ದಾಗ ನಮ್ಮ ಜನ ಅದನ್ನು ಓಣಿನಲ್ಲಿ ಏನು ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತದ, ಅದನ್ನು ಮಾಡಿ ಅದನ್ನು ಮುಗಿಸ್ಬಿಟ್ರು ಅಲ್ಲಿಗೆ. ಆದರೆ ಅವರಿಗೆ ಪ್ರಾಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜಮೀನ ನೀರಾವರಿ ಮಾಡಿಕೊಡದಂಥ ಕೆಲಸ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಮಾಡಲಿಲ್ಲ. ಕಣ್ಣೊರೆಸುವ ಕೆಲಸವನ್ನು ಮಾಡಿದ್ರು. ಆದರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ನಮ್ಮ ಕ್ಯಾಬಿನೆಟ್ನಲ್ಲಿ ಹೋರಾಟ ಮಾಡಿ ಹೊಡೆದಾಟ ಮಾಡಿ ಈ ಜನಗಳಿಗೆ ಯಾರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಕೊಡಿಸ್ಬೇಕು, ಯಾವ ದಲಿತರಿಗೆ ಜಮೀನುಗಳು ಇದ್ದವರಿಗೆ ಅವರಿಗೆ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಅನ್ನತಕ್ಕಂಥ ಕಾನೂನವನ್ನು ತಂದು ಅದರ ಜೊತೆಗೆ ದಲಿತ ವಿದ್ಯಾವಂತರಾಗಲಿ, ದಲಿತ ವಿದ್ಯಾರ್ಥಿಗಳಿಗೆ ಯಾರು ಅಸಮರ್ಥರದರ ಅವರೆಲ್ಲರಿಗೂ ಕೂಡ ಹಾಸ್ಟೆಲ್, ಯಾವ ಹಾಸ್ಟೆಲ್ ಅದು ಮೊರಾರ್ಜಿ ದೇಸಾಯಿ ಅವರ ಹೆಸರಿನ ಮೇಲೆ ಇಡೀ ವಸತಿ ಶಾಲೆಯನ್ನು ಇಡೀ ರಾಜ್ಯದ ತುಂಬ ಮಾಡತಕ್ಕಂಥ ಪ್ರಯಾಸ ನಾನು ಮಾಡಿದ್ದೇನೆ. ಅವತ್ತಿನ ದಿನಮಾನಗಳಲ್ಲಿ ಆ ಕೆಲಸ ಕಾಂಗ್ರೆಸ್ 75 ವರ್ಷಗಳ ಕಾಲದವರೆಗೂ ಅವ್ರಿಗೆ ಯಾವ ಈ ಸವಲತ್ತುಗಳನ್ನು ಮಾಡಿಕೊಡತಕ್ಕಂಥ ಪ್ರಯಾಸ ಮಾಡಲಿಲ್ಲ ಅಂತಕ್ಕಂಥ ಮಾತವನ್ನು ಅತ್ಯಂತ ದುಃಖದಿಂದ ಈ ಸಂದರ್ಭದಲ್ಲಿ ಹೇಳಿ ಮೀಸಲಾತಿಯ ಅನರ್ಹ ಜನ, ಮೀಸಲಾತಿ ಮಾಡಿಕೊಟ್ರ ಅನರ್ಹ ಜನ ಇವರೆಲ್ಲ ಅಧಿಕಾರಿಗಳಾಗ್ತಾರ ಅಂತಕ್ಕಂಥದ್ದು ಹೇಳಿದ್ಯಾರು? ಜವಾಹರ್ಲಾಲ್ ನೆಹರು ಸಾಹೇಬ್ರವರು, ಹಿಂದಿನ ಪ್ರಧಾನಮಂತ್ರಿಗಳು. ದಲಿತರ ಬಗ್ಗೆ ಏನು ಮೀಸಲಾತಿ ಇದ್ರೆ ಅನರ್ಹ ಜನ ಅಧಿಕಾರಿಗಳಾಗ್ತಾರ ಅಂತಕ್ಕಂಥ ಮಾತ ಅವತ್ತಿನ ಪ್ರಧಾನಮಂತ್ರಿಗಳು ಹೇಳಿದ್ದು. ಇವತ್ತು ಅವರ ಮೊಮ್ಮಗ ಏನು T-ಶರ್ಟ್ ಹಾಕ್ತಾನಲ್ಲ, ಬಚ್ಚ ಹತ್ತಿರೋ ಏನತ್ತಿಲ್ಲ, ಅದಕ್ಕೆ ಪಾರ್ಲಿಮೆಂಟ್ನಾಗ ಹತ್ತಾರಪ್ಪ, ನಾ ಅನ್ನಂಗಿಲ್ಲ, ಬಚ್ಚು ಅತ್ತಾರ. ಅಂಥ ಹುಡುಗ ಅವ್ರ ರಾಜ್ಯ ಹೇಳಿದ ಪಪ್ಪು, ಅವರ ರಾಜ್ಯ ಹೇಳಿದ ಮನೆಯಲ್ಲಿ ಸೋಲಿಸಿದ ಪಕ್ಷ ಕಾಂಗ್ರೆಸ್ಸು. ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರಿಗೆ ಮತ್ತು ಅಪಮಾನ ಮಾಡಲಾಗಿದೆ. ಈಗ ಮೀಸಲಾತಿಯ ರದ್ದುಪಡಿಸುವುದಾಗಿ ಹೇಳಿ ಅವರ ವಿಚಾರಕ್ಕೆ ತಿಲಾಂಜಲಿ ನೀಡಿದ್ದಾರೆ. ಆದರೆ ಇವತ್ತು ನಾ ಪತ್ರಿಕೆ ನೋಡಿದಾಗ ಒಳಗೆರೆ ಇವೆಲ್ಲ ಹೇಳ್ತಾನ ಯಾರೋ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷದ ನಾಯಕರು. ಹೊರಗೆ ಬಂದ ತಕ್ಷಣ ಏನು ಹೇಳ್ತಾನೆ ಅಂದ್ರೆ ಇವು ಯಾವುದು ನಾ ಹೇಳಿಲ್ಲ ನೋಡ್ರಿ, ಅಂತ ಅಬದ್ಧ ಇವೆಲ್ಲ. ಅದು ಎಲ್ಲಿ ವಾಷಿಂಗ್ಟನ್ನಾಗ ಅಮೇರಿಕದಲ್ಲಿ ಹೇಳಿ ಇವೆಲ್ಲ ಹೇಳ್ತಾನ. ಆದ್ರೆ ನಾ ಹೇಳಲಿಲ್ಲ ಅಂತ ಹೇಳಿ ಹೊರಗೆ ಬಂದು ನಿಮ್ಮಂಥವ್ರು ಎಲ್ಲರಿಗೂ ಹೇಳ್ತಾರ ಅಂತಕ್ಕಂಥ ಮಾತವನ್ನು ಹೇಳಿ ಗಾಂಧೀಜಿ ಮತ್ತು
ಇಂದಿರಾ ಗಾಂಧೀಜಿಯವರು, ರಾಹುಲ್ ಗಾಂಧಿಯವರು ಸಹ ಮೀಸಲಾತಿಯ ವಿರೋಧ ಹೇಳಿಕೆಗಳನ್ನು ಸುಮಾರು ಸಲ ಅವರು ನೀಡಿದ್ದಾರೆ. ಅದೇ ಚಾಳಿಯನ್ನ ಅವರ ಮಗ ಮತ್ತು ಅವರ ಅದಕ್ಕೇನು ಹೇಳ್ತೀರ ಅವ್ರ ಏನು ಪಪ್ಪು ಅವರಿಗೆ ಅದನ್ನೆಲ್ಲ ಬಿಟ್ಟು ಹೋಗ್ಯಾರ. ಅವರಿಬ್ರು ಕಾಕಾ ಕಾಲೇಶ್ಕರ್ ಮತ್ತು DP ಮಂಡಲ್ ಅವರ ಸಮಿತಿಯ ವರದಿಗಳನ್ನ ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರ ಕೆಳಗಡೆ ಕುರ್ಚಿ ಕೆಳಗಡೆ ಇಟ್ಟು ಮ್ಯಾಲ್ಗಡೆ ಕೂತಿದ್ರು ಅವರು ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ಚುನಾವಣೆಯ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ಸಿಗರು ಮೀಸಲಾತಿ ಹಾಗೂ ಸಂವಿಧಾನದ ಕುರಿತು ಮೊಸಳೆಯ ಕಣ್ಣೀರವನ್ನ ಒರೆಸ್ತಕ್ಕಂಥ ಕೆಲಸ ಚುನಾವಣೆಯ ಸಂದರ್ಭದಲ್ಲಿ ಮಾಡುತ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು SC ST 25 ಸಾವಿರ ಕೋಟಿ ಹಣವನ್ನ ಇಲಾಖೆಯ ಬೇರೆ ಬೇರೆ ಇಲಾಖೆಗಳನ್ನ ಹಂಚಿ ಅದನ್ನ ಅವರು ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದು ಸಂಪೂರ್ಣವಾಗಿ ಮೋಸ ಆಗಿದೆ ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ SC ST ಜನ ಅದನ್ನು ತಿಳ್ಕೊಂಡಾರ ಅಂತಕ್ಕಂಥ ಮಾತವನ್ನು ಹೇಳಿ, SC ST ಅಭಿವೃದ್ಧಿಗಾಗಿ ಮಹರ್ಷಿ ವಾಲ್ಮೀಕಿಯ ಅಭಿವೃದ್ಧಿಯ ನಿಗಮದಲ್ಲಿ ಸುಮಾರು 187 ಕೋಟಿ ರೂಪಾಯಿ ಹಣವನ್ನ ಬಳ್ಳಾರಿಯ ಚುನಾವಣೆಗಳಲ್ಲಿ ಅದನ್ನ ಉಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೀಸಲಾತಿಯ ಎಂಬುದು ಕಾಂಗ್ರೆಸ್ಸಿನ ಪಾರ್ಟಿಯ ಭಿಕ್ಷಾ ಪಾತ್ರೆ ಅಲ್ಲ. ಏನು ಮೀಸಲಾತಿ ಎಂಬುದು ಕಾಂಗ್ರೆಸ್ಸಿನ ಭಿಕ್ಷಾ ಪಾತ್ರೆ ಅಲ್ಲ. ಇದು ಭಿಕ್ಷಾ ಪಾತ್ರೆ ಅಲ್ಲ. ನಮ್ಮ ದೇಶದ ಮೀಸಲಾತಿ ಎಂಬುದು SC STಯ ಬರ್ತ್ ರೈಟ್. ಇದು ಏನು ಹುಟ್ಟಿಂತಲೇ ನಮಗೆಲ್ಲ ರೈಟು ಕೊಟ್ಟಿರ್ತಕ್ಕಂಥ ಅವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಲಿತರ ಬದುಕಿಗೆ SC ST ಮೀಸಲಾತಿಯ ಕೊಡಲಿಯ ಪೆಟ್ಟು ಹಾಕಿರುವುದು ರಾಹುಲ್ ಗಾಂಧಿಯವರು. ಕೊಡಲಿಯ ಪೆಟ್ಟವನ್ನು ಹಾಕಿದ್ದಾರೆ. ಅದರ ಜೊತೆಗೆ ನಾನು ತಮಗೂ ಕೂಡ ಇದನ್ನ ನನ್ನ ಹೇಳಿಕೆಯ ಕಾಪಿಯನ್ನ ಪ್ರಿಂಟ್ ಮಾಡಿಸಿ ನಾನು ಕೊಡ್ತೀನಿ. ಇನ್ನೂ ಒಂದು ಕಾಪಿ ನಾನು ತಯಾರು ಮಾಡಿದ್ದೀನಿ. ಅದು ಏನಪ್ಪ ಅಂತಂದ್ರೆ ಮೀಸಲಾತಿಯ ರದ್ದತಿಯ ಕುರಿತು ರಾಹುಲ್ ಗಾಂಧಿ ಅವರು ಹೇಳಿದ್ರ ಬಗ್ಗೆನೇ ಇದನ್ನ ಒಂದು ಸಂಪೂರ್ಣವಾಗಿ ನಾನು ಬರೆದಿದ್ದೀನಿ. ಅದನ್ನು ನಿಮಗೆ ಒಪ್ಪಿಸ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ನೋಡ್ರಿ ಎಂಥ ನಾಚಿಕೆಗೇಡಿ ಕೆಲಸ ಮಾಡ್ತಾರೆ ಇವರು. ಅಂದ್ರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲಾನು ಹೇಳಿ ಪಾರ್ಲಿಮೆಂಟ್ನಲ್ಲಿ ನಾವೆಲ್ಲ ಇದ್ದಿದ್ದಲ್ಲ, ನಾನು ಪಾರ್ಲಿಮೆಂಟ್ನಲ್ಲಿ ಇದ್ದೀನಿ. ಓಟ್ ತಗೊಳ್ಳೋ ಮುಂದ ಕೈಯಾಗ ಏನು ಹಿಡ್ತಾರ ಅಂದ್ರೆ ಇದು ಏನದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಹಿಡಿದಿರ್ತಾರ ಕೈಯಾಗ. ಆಮೇಲೆ ಹೊರಗೆ ಬರ್ತಾರ, ಅದನ್ನು ಕೈಯಾಗ ಹಿಡಿದಿರ್ತಾರ. ಈಗ ಉತ್ತರ ಹೇಳ್ತಾರ, ಉತ್ತರ ಪ್ರಶ್ನೆಗಳನ್ನು ಕೇಳ್ತಾರ, ಸಂವಿಧಾನ ಕೈಗೆ. ನಾಚಿಕೆ ಬರಬೇಕು ಕಾಂಗ್ರೆಸ್ನವ್ರಿಗೆ. ದಲಿತರಿಗೆ ಇಷ್ಟು ಅನ್ಯಾಯವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಮಿಟಿಯವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಅದನ್ನ ಕೈಯಲ್ಲಿ ಎತ್ತಿ ಹಿಡಿದು ನಾವು ಬಹಳ ಸಂವಿಧಾನ ಬದ್ಧರಾಗಿದ್ದೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಒಂದು ತೀವ್ರವಾಗಿ ಖಂಡನೆಯನ್ನ ಮಾಡ್ತಾ, ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂತೂ ನಾನು ನೋಡಿರಿ, ಹಿಂದೆನ ನಾನು ಬಹಳ ಸಲ ಹೇಳಿದ್ದೀನಿ, ನೀವು ದಲಿತ ಮನುಷ್ಯನಾಗಿ ನೀನು ಕಾಂಗ್ರೆಸ್ಗೆ ಯಾಕೆ ಸೇರ್ಲಿಲ್ಲ ಅಂತ ಹೇಳಿ ರಾಜ್ಯದ ಜನ ಸೇರಿದಾಗ ಇಂತಹ ಒಂದು ಪ್ರಸಂಗಗಳಿಗೆ ನಾನು ತಲೆ ಬಾಗಲಾರ್ದೇನೆ ನನಗೆ ಅನಿವಾರ್ಯ ಬಂದು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿನಿ, ಆದ್ರೆ ಕಾಂಗ್ರೆಸ್ ಸೇರಿಲ್ಲ ಅನ್ನತಕ್ಕಂಥ ಮಾತವನ್ನ ಹಿಂದೂ ಕೂಡ ನಾನು ಹೇಳಿದ್ದೇನೆ ಅನ್ನತಕ್ಕಂಥ ಮಾತವನ್ನು ಹೇಳಿ, ಬರೀ ದಲಿತರಿಗೆ ಅಷ್ಟೇ ಅನ್ಯಾಯ ಮಾಡಿಲ್ಲ, ದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಅತ್ಯಂತ ವಿರೋಧವನ್ನ ಮಾಡಿದೆ ಅಂತಕ್ಕಂಥ ಮಾತವನ್ನು ಹೇಳಲಿಕ್ಕೆ ಬಯಸ್ತೀನಿ. ದೇಶದ ವಿಭಜನೆಯ ಷಡ್ಯಂತರ ರೂಪಿಸುವ ಶಕ್ತಿಗಳೊಂದಿಗೆ ನಿಂತು ದೇಶ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸವಾಗಿದೆ. ಇದಂತದ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ದೇಶದ ವಿಭಜನೆ ಆಗಲಿ ಅಂತಕ್ಕಂಥ ಜನರ ಮಧ್ಯ ನಿಂತು ಆ ಜನರ ಮಧ್ಯವನ್ನ ನಿಂತು ದೇಶದ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ಅವರ ಒಂದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ಸು ಮತ್ತು ರಾಜೀವ್ ಗಾಂಧಿ ಅವರ ಅಭ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನ ಜೊತೆಗೆ ರಾಹುಲ್ ಗಾಂಧಿ
ಯಾವಾಗಲೂ ರಾಷ್ಟ್ರದ ಭದ್ರತೆಯ ಬೆದರಿಕೆ ಒಡ್ಡುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿನ ರಾಷ್ಟ್ರೀಯ ವಿರೋಧಿ ಮತ್ತು ಮೀಸಲಾತಿಯ ವಿರೋಧಿ ಅಜೆಂಡಾವನ್ನು ಬೆಂಬಲಿಸುವ ವಿಚಾರ ಅಥವಾ ವಿದೇಶಿ ವೇದಿಕೆಗಳಲ್ಲಿ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡಲು ವಿಷಯಗಳನ್ನು ಸ್ಪಷ್ಟಪಡಿಸುತ್ತೇನೆ. ರಾಹುಲ್ ಗಾಂಧಿಯವರ ಹೇಳಿಕೆಯ ಪ್ರಾದೇಶಿಕತೆ, ಧರ್ಮ ಮತ್ತು ಭಾಷೆ ಭಿನ್ನಾಭಿಪ್ರಾಯದ ಮೂಲಕ ಬಿರುಕುಗಳನ್ನು ಉಂಟು ಮಾಡುವ ಕಾಂಗ್ರೆಸ್ಸಿನ ಒಡೆದಾಳುವ ರಾಜಕೀಯವನ್ನು ಬಯಲಿಗೆ ನಾನು ತರುತ್ತೇನೆ. ದೇಶದ ಮೀಸಲಾತಿಯ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವ ಮೂಲಕ ರಾಹುಲ್ ಗಾಂಧಿಯವರನ್ನು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಮೀಸಲಾತಿಯ ವಿರೋಧಿಯ ಮುಖವನ್ನು ಮನ್ನೆಲೆಗೆ ತಂದಿದ್ದಾರೆ.